ಹಲೋ. ಸಿನಿಮಾ ಅದ್ಭುತವಾಗಿ ಬಂದಿದೆ. ಸೊ ಖುಷಿ ಆಯ್ತು. ಅದಕ್ಕೆ ನಾವ್ ಏನ್ ಬಜೆಟ್ ಕೊಟ್ಟಿದ್ವಿ ಅಭಿಗೆ, ಅದಕ್ಕೂ 3 times ಆಡ್ ಮಾಡಿದೀವಿ ಈಗ ಪ್ರಮೋಷನ್ಗೆ. ಸೊ ದಟ್ ಈಸ್ ಪವರ್ ಆಫ್ ಎಲ್ಲರೂ ಬಂದು 22ನೇ ತಾರೀಕು ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿ. 99 ರೂಪಾಯಿ. ದಟ್ ಈಸ್ ಒನ್ ಮೋರ್ ಸ್ಟ್ರಾಟಜಿ ವಾಟ್ ನಾವು ಡಿಸೈಡ್ ಮಾಡಿರೋದು. ಸೊ ಕ್ಲಿಕ್ ಆಗುತ್ತೆ ಅನ್ಕೊಂಡಿದೀವಿ, ನೋಡೋಣ. ಥ್ಯಾಂಕ್ ಯು. ನೋಡೋದೇನಿಲ್ಲ, ಹೊಡಿತೀವಿ. ಆಲ್ ಕಾನ್ಫಿಡೆನ್ಸ್ ಬಿಕಾಸ್ ಇರಬೇಕು ನಮ್ಮದೇ ಅಲ್ವಾ ಮಗು. ಓಹೋ ಹೀರೋ ಸ್ಪೀಚ್ ಕೊಡ್ತೀನಿ ಇವಾಗ. ನಿರ್ಮಾಪಕರ ವಿಷಯ ಕೊಡ್ತೀನಿ. ಏನು ಬರ್ಕೊಂಬಂದಿಲ್ಲ, ಏನು ಬರುತ್ತೆ ಹೇಳ್ತೀನಿ. ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವ ಧನ್ಯವಾದಗಳು ಸರ್. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ. ಥ್ಯಾಂಕ್ ಯು. ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರುವ ನಮ್ಮ ರೋಲಿಂಗ್ ಸ್ಟಾರ್ ಮುರಳಿ ಸರ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಸೂರಿಬಾಯ್ ಥ್ಯಾಂಕ್ ಯು ಸೋ ಮಚ್. ಸೂರಿಬಾಯ್ ಬಗ್ಗೆ ಒಂದು ಚಿಕ್ಕ ಕಥೆ ಹೇಳ್ಬಿಡ್ತೀನಿ. ಚಿಕ್ಕದು ಗುಲ್ಟು ಅಂತ ಒಂದು ಚಿತ್ರ ಮಾಡಿದೆ, ರಿಲೀಸ್ ಆಯಿತು. ಬೆಳಗ್ಗೆ ಎದ್ದರೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಥಿಯೇಟ್ರ್ ಹತ್ರ ಹೋಗ್ಬೇಕಾ, ಗಾಂಧಿನಗರ್ಗೆ ಹೋಗ್ಬೇಕಾ, ಏನಪ್ಪ ವಾಟ್ ಇಸ್ ದ ಪ್ರೊಸೀಜರ್ ಅನ್ನೋದೇ ಗೊತ್ತಿಲ್ಲ. ಎಲ್ಲ ಅಮಾಯಕರು ಎಲ್ಲ ಹೊಸ ತಂಡ ಕಟ್ಕೊಂಡು ಬಂದಿದ್ರಿ. ಒಂದು 1:30 ಒಂದು ಫೋನ್ ಬಂತು, ಸೂರಿಬಾಯ್ ಫೋನ್. ಫ್ರೈಡೇ ಮಾರ್ನಿಂಗು ಎಲ್ಲ ಹೊಸ ತಂಡ ಸಿನಿಮಾ ಮಾಡಬೇಕು ಅಂದ್ಕೊಂಡಿರೋ ನನ್ನ ಸ್ಪೀಚ್ ನೋಡಿ ನೀವು ತುಂಬ ಯೂಸ್ಫುಲ್ ಆಗುತ್ತೆ. ಸೂರಿಬಾಯ್ ಫೋನ್ ಮಾಡಿದ್ರು. ಯಾರೀ ಪ್ರಶಾಂತ ಮಾತಾಡ್ದೆ? ಹಾಂ ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ ಗುಲ್ಟು ಅಂತ ಸಿನಿಮಾ. ನನಗೆ ಅವಾಗ ಪರಿಚಯ ಇರಲಿಲ್ಲ. ಅವರೇ ನಮ್ಮನ್ನು ಖುದ್ದಾಗಿ ಕರೆಸ್ಕೊಂಡು ಸಿನಿಮಾ ಬಗ್ಗೆ ನಮ್ಗೆ ಹೇಳಿ ಈ ಥರ ಮಾಡಿ ನಾನು ಇವತ್ತು ವೇದಿಕೆ ಮೇಲೆ ನಿಂತಿದ್ದೀನಿ ಅಂದರೆ ಬಹುಪಾಲು ಸೂರಿಬೈಗೂ ಸಲ್ಲುತ್ತದೆ. ಥ್ಯಾಂಕ್ ಯು. ಕರೆಸ್ಕೊಂಡು ಬೈ ಹೆಂಗೆ ಮಾಡ್ಬೇಕು ಭಯ ನನಗೆ ಗೊತ್ತಾಗ್ತಿಲ್ಲ, ಇದು ಪ್ರಮೋಷನ್ ಅಂದರೆ ಅವತ್ತು ಗುಲ್ಟು ಚಿತ್ರಕ್ಕೆ ಯಶ್ ಸರ್ನ ಕರ್ಕೊಂಡ್ಬಂದರು. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ಮತ್ತೆ ನಾವು ಇನ್ನೊಂದು ಪ್ರಯತ್ನಕ್ಕೆ ಮುರಳಿ ಸರ್ನ ಕರ್ಕೊಂಡ್ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಯಾವತ್ತೂ ಮಾಡಿಲ್ಲ ಸರ್. ಸೊ ಹೊಸ ತಂಡವರೆಲ್ಲ ನನ್ನ ಸ್ಪೀಚ್ ನೋಡಿ ಅಂದೆ. ಯಾಕೆ ಅಂದರೆ ನೀವೇನಾದರೂ ಕನ್ಫ್ಯೂಸ್ ಆದರೆ ಪ್ಲೀಸ್ ಕಾಂಟ್ಯಾಕ್ಟ್ ಸೂರಿ. ನನ್ನ ಹತ್ರ ನಂಬರ್ ಇದೆ, ಟೆಕ್ಸ್ಟ್ ಮಾಡಿ ನಾನು ಕಳಿಸ್ತೀನಿ. ಸಿಗ್ತಾರೆ, ಸಹಾಯ ಮಾಡ್ತಾರೆ. ತುಂಬ ಒಳ್ಳೆಯ ವ್ಯಕ್ತಿ. ಥ್ಯಾಂಕ್ ಯು. ಈ ಚಿತ್ರಕ್ಕೆ ಬಂದರೆ ಮೊದಲನೇದಾಗಿ ಕತೆ, ಒಳ್ಳೆ ಬರಹಗಾರ, ಸ್ನೇಹಿತ, ಒಳ್ಳೆ ಗೆಳೆಯ ಅಭಿಷೇಕ್ ಶೆಟ್ಟಿ. ಥ್ಯಾಂಕ್ ಯು ಸೋ ಮಚ್ ಗುರು. ಒಳ್ಳೆ ಕತೆ ಕೊಟ್ಟಿದ್ಯಾ.